ಆಲ್ಫಾ ಟೀಸರ್ ರಿಲೀಸ್ ಆದ್ಮೇಲೆ YRF ಸ್ಪೈ ಯೂನಿವರ್ಸ್ ಬಗ್ಗೆ ಡಿಸ್ಕಷನ್ ಕಮ್ಮಿ, ಬಟ್ ಒಂದು ಕಾಂಟ್ರವರ್ಸಿ ಜಾಸ್ತಿ ಆಗಿದೆ. ಕೆಲವರು ಹೇಳ್ತಾ ಇದ್ದಾರೆ ಆಲ್ಫಾ ಮೂವಿ ಒರಿಜಿನಲ್ ಅಂತ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಈ ಟೀಸರ್ ಅಲ್ಲಿರೋ ಕೆಲವು ಸೀನ್ಸು ಫೇಮಸ್ ಹಾಲಿವುಡ್ ಮತ್ತೆ ಫ್ರೆಂಚ್ ಸಿನಿಮಾಗಳನ್ನ ತುಂಬಾ ನೆನಪಿಸತ್ತೆ ಅಂತ. ಸೊ ಇವತ್ತು ಆಲ್ಫಾ ಟೀಸರ್ ಅಲ್ಲಿ ಯಾವ ಸೀನ್ಸು ಕಂಪ್ಯಾರಿಸನ್ಗೆ ಗುರಿಯಾಗಿದೆ ಮತ್ತೆ ನಿಜವಾಗ್ಲೂ ಇನ್ಸ್ಪಿರೇಷನ್ನ ಅಥವಾ ಕೋಇನ್ಸಿಡೆನ್ಸ್ ಅಂತ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಫಸ್ಟ್ ಕಂಪ್ಯಾರಿಸನ್, ಲಾ ಫೆಮಿ ನಿಕಿತಾ 1990 ರಿಲೀಸ್ ಆದ ಫ್ರೆಂಚ್ ಕಲ್ಟ್ ಕ್ಲಾಸಿಕ್ ಸಿನಿಮಾ. ಇದರಲ್ಲಿ ಆರ್ಡಿನರಿ ಹುಡುಗಿ ಒಂದು ಸೀಕ್ರೆಟ್ ಅಸಾಸಿನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾಳೆ. ಈಗ ಆಲ್ಫಾ ಟೀಸರ್ ನ ನೋಡಿದ್ರೆ ಆಲಿಯಾ ಭಟ್ ಕ್ಯಾರೆಕ್ಟರ್ ಕೂಡ ಟ್ರೈನಿಂಗ್, ಟ್ರಾನ್ಸ್ಫಾರ್ಮೇಶನ್, ಸೀಕ್ರೆಟ್ ಮಿಷನ್ ಸೆಟಪ್ ಅಲ್ಲಿ ಕಾಣಿಸ್ತಾಳೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ರೆಸ್ಟೋರೆಂಟ್ ಸೀನ್. ಕೆಲವು ವ್ಯೂವರ್ಸ್ಗೆ ಈ ಸೀನು ಡೈರೆಕ್ಟ್ ಆಗಿ ಆ ನಿಕಿತಾ ಮೂವಿನ ನೆನಪಿಸ್ತಾ ಇದೆ. ಯಾಕೆ ಅಂದ್ರೆ ನಿಕಿತಾ ಸಿನಿಮಾದಲ್ಲೂ ಒಂದು ಇಂಪಾರ್ಟೆಂಟ್ ರೆಸ್ಟೋರೆಂಟ್ ಸೀಕ್ವೆನ್ಸ್ ಸೇಮ್ ಟು ಸೇಮ್ ಇದೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ಗೆಸ್ಟ್ ಕಂಪ್ಯಾರಿಸನ್ ಆಗ್ತಾ ಇದೆ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಸೆಕೆಂಡ್ ಕಂಪ್ಯಾರಿಸನ್, ಪ್ರೊಟೆಕ್ಟರ್ ಮೈಂಡ್ಸೆಟ್ ಅಂಡ್ ಪ್ರಿಡೇಟರ್ ಮೆಂಟಾಲಿಟಿ. ಇವೆಲ್ಲ ನೋಡಿದಾಗ ಕೆಲವರು ಅಮೆರಿಕನ್ ಸ್ನೈಪರ್ ಮೂವಿನ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಡೈಲಾಗ್ ಟೋನ್ ಮತ್ತೆ ವೂಲ್ಫ್ ಥಿಯರಿ ಕಂಪ್ಯಾರಿಸನ್ ಜಾಸ್ತಿ. ಯಾಕೆಂದ್ರೆ ಅಮೆರಿಕನ್ ಸ್ನೈಪರ್ ಮೂವಿಲಿ ಫೇಮಸ್ ಡೈಲಾಗ್ ಆಗಿ ಬರೋ ಶೀಪ್ ವೂಲ್ಫ್ಸ್ ಅಂಡ್ ಶೀಪ್ ಡಾಗ್ಸ್ ಕಾನ್ಸೆಪ್ಟ್ ಇದೆ. ಆಲ್ಫಾ ಟೀಸರ್ ಅಲ್ಲಿ ಬರೋ ಪ್ರೊಟೆಕ್ಟರ್ ಮೈಂಡ್ಸೆಟ್ ವರ್ಸಸ್ ಪ್ರಿಡೇಟರಿ ಮೆಂಟಾಲಿಟಿ ಡೈಲಾಗ್ಸ್ ಕೂಡ ಇದೇನೆ, ಅಂಡ್ ಇಟ್ ಈಸ್ ರೆಫರಿಂಗ್ ಟು ವೂಲ್ಫ್ ಥಿಯರಿ. ಆದ್ರೆ ಇಲ್ಲಿ ಡೈರೆಕ್ಟ್ ಕಾಪಿ ಕಂಪ್ಯಾರಿಸನ್ಗಿಂತ ಸಿಮಿಲರ್ ಫಿಲಾಸಫಿ ಇನ್ಫ್ಲುಯೆನ್ಸ್ ಇರಬಹುದು ಅಂತ ಹೇಳ್ಬೋದು. ಇನ್ನ ಥರ್ಡ್ ಕಂಪ್ಯಾರಿಸನ್, ಅಟಾಮಿಕ್ ಬ್ಲಾಂಡ್ ಮೂವಿ. ಈ ಕಂಪ್ಯಾರಿಸನ್ ವಿಜುವಲ್ ಲೆವೆಲ್ ಅಲ್ಲಿ ಬರುತ್ತೆ. ಸ್ಟ್ರಾಂಗ್ ಫೀಮೇಲ್ ಲೀಡ್, ಸ್ಟೈಲಿಶ್ ಆಕ್ಷನ್, ಅಗ್ರೆಸಿವ್ ಬಾಡಿ ಲ್ಯಾಂಗ್ವೇಜ್, ಮಿಷನ್ ಓರಿಯೆಂಟೆಡ್ ಸೆಟಪ್, ಅಂಡ್ ಎಸ್ಪೆಷಲಿ ಆ ಬಾತ್ ಟಬ್ ಶಾಟ್ಸ್ ಅಂತೂ ಸೇಮ್ ಟು ಸೇಮ್ ಇದೆ. ಬಟ್ ಈಗ ಬಿಗ್ಗೆಸ್ಟ್ ಕ್ವೆಶನ್, ಆಲ್ಫಾ ಟೀಸರು ಒರಿಜಿನಲ್ ಇಲ್ಲ ಇನ್ಸ್ಪೈರ್ಡ್ ಅಂತ. ನನ್ನ ಒಪಿನಿಯನ್ ಕೇಳಿದ್ರೆ ಕಂಪ್ಲೀಟ್ ಟೀಸರ್ ನೋಡಿದ್ರೆ ಪ್ಲಾಟ್ ಲೆವೆಲ್ ಅಲ್ಲಿ ಯಾವುದೇ ಕ್ಲಿಯರ್ ಕಾಪಿ ಎವಿಡೆನ್ಸ್ ಇಲ್ಲ. ಆದ್ರೆ ಕ್ಯಾರೆಕ್ಟರ್ ಸೆಟಪ್, ಟ್ರೈನಿಂಗ್ ಸ್ಟ್ರಕ್ಚರ್, ಕೆಲವು ವಿಜುವಲ್ ಮೂಮೆಂಟ್ಸು ಇಂಟರ್ನ್ಯಾಷನಲ್ ಸ್ಪೈ ಸಿನಿಮಾ ಇನ್ಫ್ಲೂಯೆನ್ಸ್ ಇರೋ ತುಂಬಾ ಚಾನ್ಸಸ್ ಇದೆ. ಮತ್ತೆ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ YRF ಸ್ಪೈ ಯೂನಿವರ್ಸ್ ಇಟ್ ಸೆಲ್ಫ್ ಹಾಲಿವುಡ್ ಸ್ಪೈ ಜಾನರ್ ಇನ್ಫ್ಲೂಯೆನ್ಸ್ ಮೇಲೆ ಬಿಲ್ಡ್ ಆಗಿದೆ. ನೀವು ಎಕ್ಸಾಂಪಲ್ ತಗೊಳ್ಳಿ, ಪಠಾನ್, ವಾರ್, ಟೈಗರ್, ಈ ಎಲ್ಲಾ ಸಿನಿಮಾಗಳಲ್ಲೂ ಇಂಟರ್ನ್ಯಾಷನಲ್ ಸ್ಪೈ ಥ್ರಿಲ್ಲರ್ DNA ಇದೆ. ಸೊ ಆಲ್ಫಾ ಮೂವಿಲೂ ಕೂಡ ಅದೇ ಟ್ರೆಡಿಷನ್ ಕಂಟಿನ್ಯೂ ಆಗಿರ್ಬೋದು. ಇವಾಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಯಾರು ಕಾಪಿ ಅಂತ ಹೇಳ್ತಾ ಇದ್ದಾರೋ ಅವರು ಮೋಸ್ಟ್ಲಿ ಒಂದ್ ಅಥವಾ ಎರಡು ಸೀನ್ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಬಟ್ ಕಂಪ್ಲೀಟ್ ಸ್ಟೋರಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಟ್ರೈಲರ್ ಕೂಡ ರಿಲೀಸ್ ಆಗಿಲ್ಲ. ಸೊ ಫೈನಲ್ ಜಡ್ಜ್ಮೆಂಟ್ ಕೊಡಕ್ಕೆ ಇದು ತುಂಬಾ ಬೇಗ ಅನ್ಸತ್ತೆ. ನಿಮ್ಗೇನ್ ಅನಿಸ್ತಾ ಇದೆ? ಈ ಲಾ ಫೆಮಿ ನಿಕಿತಾ ಕಂಪ್ಯಾರಿಸನ್ ಕರೆಕ್ಟಾ ಅಥವಾ ಸೋಷಿಯಲ್ ಮೀಡಿಯಾ ರಿಯಾಕ್ಷನ್ ಕರೆಕ್ಟಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂನಿಕ್ ಅನ್ಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.